ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಬೇರೆ ಥರ ಕಟ್ಟಿಂಗಿದು ಯಾವ ಥರ ತೊಗೊಂಡಿದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟಿಗೆ ನಾನು ಎಲ್ಲ ಥರದ ವೀಡಿಯೋಗಳನ್ನ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತು ನಿಮಗೆ ಬೇರೆ ಥರ ಮನೆಯಲ್ಲಿ ಯಾರಾದರೂ ಟೈಲರಿಂಗ್ ಗೊತ್ತಿದ್ದು ನಿಮಗೆ ಡೌಟ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಟಿಪ್ಸ್ಗಳನ್ನ ನಾನಿವಾಗ ಕೊಡ್ತೀನಿ ನೋಡಿ. ಫಸ್ಟಿಗೆ ಈ ವೇಸ್ಟ್ ಇರುತ್ತಲ್ಲ, ಈ ವೇಸ್ಟ್ ಮೆಜರ್ಮೆಂಟನ್ನು ಈ ಥರ ಇಟ್ಕೋಬೇಕು. ಈ ಥರ ಈ ಎಂಡಿಂದ ಈ ಎಂಡಿಂಗ್ ಎಷ್ಟು ಬರುತ್ತೆ, 30 ಬಂದಿದೆ. ಈ 30ನ್ನು ಇಟ್ಕೊಂಡು ಇದಕ್ಕೆ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡ್ಕೊಂಡಾಗ 7.5 ಬರುತ್ತೆ. ಆ 7.5ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ. 7.5ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಡಾಟ್ ಬರುತ್ತೆ, ಅದಕ್ಕೆ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ನಿಮಗೆ ನೋಡಿ ಈ ಸ್ಟ್ರೇಟ್ ಲೈನ್ ಇರುತ್ತಲ್ಲ, ಇಲ್ಲಿಂದ ಕೂಡ ನೀವು ಡಾಟ್ನ ಮಾರ್ಕ್ ಮಾಡ್ಕೋಬೋದು. ಈ ಶೋಲ್ಡ್ರ್ ಪಾಯಿಂಟ್ ಇರುತ್ತೆ ನೋಡಿ, ಈ ಶೋಲ್ಡ್ರ್ ಪಾಯಿಂಟ್ ಇರುತ್ತಲ್ಲ, ಈ ಶೋಲ್ಡ್ರ್ ಪಾಯಿಂಟ್ ಇಲ್ಲಿ ಪ್ರಿಂಟ್ನ ಇದು ನೆಕ್ ತೆಗಿತೀವಲ್ಲ, ಅದರಿಂದ ಈ ಸೆಂಟರ್ ಪಾಯಿಂಟ್ ಇರುತ್ತಲ್ಲ, ಆ ಪಾಯಿಂಟ್ ಇಟ್ಕೊಂಡು ಕೂಡ ನೀವು ಇಲ್ಲಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೋದು ನೋಡಿ. ಇವಾಗ ಇಲ್ಲಿ ನಾವು ಏನು ತೊಗೊಂಡಿದ್ದೀವಲ್ಲ, ಈ ಇದು ವೇಸ್ಟ್ ಮೆಜರ್ಮೆಂಟು ಮತ್ತು ಡಾಟ್ ಪಾರ್ಟ್, ಆ ಎರಡದು ಸಮ ಈ ಥರ ಮಾಡಿಕೊಂಡಾಗ ನಿಮಗೆ ಇಲ್ಲಿ ನಮಗೆ ಡಾಟ್ ಮಾರ್ಕ್ ಅನ್ನೋದು ಬರುತ್ತೆ. ಮತ್ತು ಈ ಕಡೆ ಒಂದು ಮಾರ್ಕು. ಇಲ್ಲಿ ನಮಗೆ 3.5 ಅಥವಾ 4 ಇಂಚಸ್ಸು ಬೇಕೇ ಬೇಕಾಗುತ್ತೆ. ನೀವು ಅದನ್ನು ನೋಡ್ಕೊಳ್ಳಿ. ನಾನಿಲ್ಲಿ 3.5ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಸ್ಟ್ರೇಟ್ ಒಂದು ಲೈನ್ನ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಕೂಡ ನೀವು ಕ್ರಾಸಾಗಿ ಕೂಡ ಈ ಥರ ಲೈನ್ನ ಹಾಕ್ಕೋಬೋದು. ಸ್ಕೇಲ್ ತೊಗೊಂಡು ಈ ಥರ ಕ್ರಾಸಾಗಿ ಕೂಡ ಲೈನ್ ಹಾಕ್ಕೋಬೋದು. ನೆಕ್ಸ್ಟ್ ಬಂದು ಇಲ್ಲಿ ಎಷ್ಟು ನಾವು ಪೀಸ್ ಬಿಡಬೇಕು ಅಂದ್ಕೊಂಡಿರ್ತೀವಿ ಅಷ್ಟು ನೋಡಿ. ಇದು 1/4 ಇಂಚನ್ನ ನಾನಿಲ್ಲಿ ಬಿಟ್ಟಿದ್ದೀನಿ. ಇಲ್ಲಿ 1 ಇಂಚು, ಇಲ್ಲಿ 1/4 ಇಂಚನ್ನ ಇಲ್ಲಿ ಬಿಟ್ಕೊಂಡಿದ್ದೀನಿ. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 8.5 ಇದೆ. ಇದು ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಸ್ಮಾಲ್ ಸೈಜ್ ಇರುವಾಗ ನೆಕ್ಕು ಡೀಪ್ ಬೇಡ, ಕಟ್ಟೋದು ಬೇಡ, ಈ ಥರದ್ದೆಲ್ಲ ಒಂದೊಂದೇ ಪಾಯಿಂಟು ಮೈನಸ್ಸು ಆ ಥರ ಎಲ್ಲ ಹೇಳಿರ್ತಾರೆ. ಈ ಬ್ಲೌಸ್ಗೆ ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 8.5 ಇದೆ. ಇಲ್ಲಿ ಏನು ಪಾಯಿಂಟ್ ಇರುತ್ತಲ್ಲ, ನೆಕ್ ಪಾಯಿಂಟು, ಆ ಪಾಯಿಂಟ್ನ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ 8.5 ಸಿಗುತ್ತೆ. ನಮಗೆ ಸ್ಟಿಚಿಂಗಿಗೆ ಇಲ್ಲಿ 1.5 ಅಷ್ಟು ತೊಗೋಬೇಕಾಗುತ್ತೆ, ಅಥವಾ 1 ಇಂಚ್, ಇನ್ನೂ 1.25 ಇಂಚ್ ಕೂಡ ತೊಗೋಬೋದು. ಪೀಸ್ ಜಾಸ್ತಿ ಬಿಡಿ ಅಂದರೆ ಬಿಡ್ಬೋದು ನೋಡಿ. ಇದು ನೆಕ್ ನೋಡಿ, ನಾನು 2.25 ತೊಗೊಂಡಿದ್ದೀನಿ. 2.25 ನೆಕ್ ತೊಗೊಂಡಿದ್ದೀನಿ. ಟೋಟಲ್ ನೆಕ್ ಆ್ಯಂಡ್ ಶೋಲ್ಡರ್ ಬಂದು 5.2 ಗೀಟನ್ನ ತೊಗೊಂಡಿದ್ದೀನಿ. ಅಂದರೆ 5.25ಗಿಂತ ಕಮ್ಮಿ ತೊಗೊಂಡಿದ್ದೀನಿ. 5 + 2 ಗೀಟ್ಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಬಂದು ನಾನು 5.25 ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀನಿ ಅಂದರೆ 5.25 ತೊಗೊಂಡಿದ್ದೀನಿ. ಹೇಗೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಇದನ್ನು ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ಇಲ್ಲಿ ಒಂದು ಸ್ಟಿಚಿಂಗಿಗೆ ಅಂತ ಮಾರ್ಕ್ ಹಾಕಿರ್ತೀವಲ್ಲ, ಕೆಳಗಡೆ ಸ್ಟಿಚಿಂಗಿಗೆ ಮಾರ್ಕ್ ಹಾಕಿರ್ತೀವಿ ನೋಡಿ. ಆ ಮಾರ್ಕಿಂದ ಈ ಬ್ಲೌಸ್ ಇರುತ್ತಲ್ಲ, ಈ ಬ್ಲೌಸ್ನ ಇಟ್ಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡಿಕೊಂಡಾಗ ನಮಗೆ ಆ ಪೋರ್ಷನ್ ಅನ್ನೋದು ಕಾಣಿಸುತ್ತೆ. ಕೆಲವರಿಗೆ ಮೆಜರ್ಮೆಂಟ್ನ ನಾವು ಹೇಗೆ ತೊಗೊಂಡು ಅಂತ ಗೊತ್ತಾಗ್ತಾ ಇರಲ್ಲ. ಆ ಟೈಮಲ್ಲಿ ಈ ಥರದ ವೀಡಿಯೋಗಳನ್ನ ಫಾಸ್ಟಾಗಿ ನೋಡಿದರೆ ನಿಮಗೆ ಅರ್ಥ ಆಗಲಿ ಅಂತ ಮಾರ್ಕು ಕಟ್ಟಿಂಗು ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಶೋಲ್ಡ್ರು ಜಾಯಿಂಟ್ ಏನಿರುತ್ತಲ್ಲ, ಅಲ್ಲಿ ಸೆಂಟ್ರಿಗೆ ಇಟ್ಕೊಳ್ಳಿ ಮೇಯ್ನು. ಮತ್ತು ಇಲ್ಲಿ ಡಾಟ್ ಹಿಡಿದಿರ್ತೀವಿ ನೋಡಿ, ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ, ಅಲ್ಲಿಗೆ ಇಟ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ನಮಗೆ ಎಕ್ಸ್ಪೆಂಡ್ ಆಗೋಲ್ಲ. ಅದನ್ನು ಮೇಯ್ನ್ ನೋಡ್ಕೊಳ್ಳಿ. ಇದು 13 ಇದೆ. ಇಲ್ಲಿ ಸ್ಟಿಚಿಂಗಿಗೆ ಅಂತ 1/2 ಇಂಚ ಬಿಟ್ಕೊಂಡಿದ್ದೀನಿ. ಅಲ್ಲಿಂದ ನಾನು ಇಲ್ಲಿ 13ಕ್ಕೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದು 13 ಇಂಚನ್ನ ತೊಗೊಂಡಿದ್ದೀನಿ. ಮೇಲೆ ಮತ್ತು ಕೆಳಗಡೆ +1 ಅಂದರೆ 14 ಇಂಚ್ ಆಗುತ್ತೆ. ಇವಾಗ ಇದು ನೆಕ್ ಡೀಪ್ ನೋಡಿ ಎಷ್ಟಿದೆ ಅಂತ ಒಂದು ಸರಿ ನೋಡ್ಕೊಳ್ಳಿ. 9.5 ಇದೆ. ನೆಕ್ ಡೀಪ್ ಬಂದು 9.5 ಇದೆ. ಮೇಲೆ 2.25 ತೊಗೊಂಡಿರೋದ್ರಿಂದ ನಾನಿಲ್ಲಿ 2.5 ತೊಗೊಂಡಿದ್ದೀನಿ. ಯಾಕಂದರೆ ಇವ್ರಿಗೆ ಈ ಬ್ಲೌಸ್ಗೆ ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ
ತೊಗೊಂಡಿದ್ದೀನಿ. ನೀವು ಇದನ್ನು ಆದಷ್ಟು ಕರು ಸ್ಕೇಲಿರುತ್ತೆ ಅದನ್ನು ನೀವು ಟ್ರೈ ಮಾಡಿ. ಕರು ಸ್ಕೇಲ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಬರುತ್ತೆ. ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಶೇಪ್ನ ಕೊಟ್ಕೊಂಡಿದ್ದೀನಿ. ಇವಾಗ ಇದನ್ನೇ ಇಟ್ಕೊಂಡು ನಾವು ಬ್ಯಾಕ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ಬ್ಯಾಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಈ ಬ್ಯಾಕಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಅನ್ಕೋಬೋದು. ಏನು ಡಿಫ್ರೆನ್ಸ್ ಇರಲ್ಲ, 2 ಪಾಯಿಂಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಈ ಥರ ಇಟ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ ಸೇಮ್ ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಅನ್ನೋದನ್ನ ತೊಗೋಬೇಕು. ಇಲ್ಲಿ 1/4 ಇಂಚು ಪಟ್ಟಿ ಹತ್ರ ಎಕ್ಸ್ಟ್ರಾ ತೊಗೋಬೇಕು. ಮತ್ತು ಈ ಬ್ಲೌಸ್ ಮೆಜರ್ಮೆಂಟಿಗೆ ನೋಡಿ ತೋರಿಸ್ತೀನಿ. ಇಲ್ಲಿ ನಮ್ಮದು ಬ್ಯಾಕ್ ಲೆಂತ್ಗಿಂತ ಡಾಟ್ ಅನ್ನೋದು 1 ಇಂಚ್ ಎಕ್ಸ್ಟ್ರಾ ಇದೆ. ಈ ಥರ ಇರ್ಬೋದಾ ಅಂತ ನೀವು ಕೇಳ್ಬೋದು. ಖಂಡಿತ ಇರ್ಬೋದು. ನಾನು ಈ ಬ್ಲೌಸ್ದು ಅವರು ಟ್ರಯಲ್ ಮಾಡಿ ನೋಡಿದ್ದಾರೆ, ಪರ್ಮನೆಂಟ್ ಕಸ್ಟಮರ್ ಇದ್ದಾರೆ, ಹಂಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ದು ನೋಡಿ ಡಾಟ್ ಮಾರ್ಕು. ಇಲ್ಲಿ ಸ್ಟಿಚಿಂಗಿಗೆ ಹೋದರೆ ಟೋಟಲ್ ಬಂದು 3 ಇಂಚಸ್ ಬರುತ್ತೆ. ಇಲ್ಲಿಗೆ ನೆಕ್ ಡೀಪ್ ಬಂದು ನೋಡಿ 6, ಇಲ್ಲಿಂದ ಮೇಲಿಂದ ನೋಡ್ಕೋಬೇಕು. ಮೇಲಿಂದ ನೋಡಿಕೊಂಡ್ರೆ 6/4 ಸಿಗುತ್ತೆ. ಅವ್ರವ್ರಿಗೆ ಸೈಜಿಗೆ ತಕ್ಕಾಗಿ ನಾವು ಫ್ರಂಟನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಡಾಟ್ ನೋಡಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಆ ಮಾರ್ಕಿಂದ ಇಲ್ಲಿ ಕೆಳಗಡೆ ಬಂದರೆ ನಮಗೆ 10 ಸಿಗ್ತಾಯಿದೆ. 10 ಅಥವಾ 10:15 ಕರೆಕ್ಟಾಗಿಂದ ಇಲ್ಲಿ ನೋಡಿಕೊಂಡ್ರೆ ಇಲ್ಲಿ 10:15 ಸಿಗ್ತಾಯಿದೆ ನಮಗೆ. ಅಲ್ಲಿಂದ ನಮಗೆ ಕೆಳಗಡೆ 3:15ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಬಂದು 10, 3, 13 ಪ್ಲಸ್ ಇದು 10:15 ಪ್ಲಸ್ 3:15 14. ನಾವು ಬ್ಯಾಕ್ ಮೆಜರ್ಮೆಂಟ್ ಎಷ್ಟು ತೊಗೊಂಡಿದ್ದೀವಿ? 13. ಅಂದರೆ ಇಲ್ಲಿ 1 ಇಂಚ್ ಫ್ರಂಟ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಅದಲ್ದಿರ ಕೂಡ ಬೆಲ್ಟು ನೋಡಿ, ಬೆಲ್ಟು ಕೂಡ ತೊಗೊಂಡಿದ್ದೀವಿ. ಬೆಲ್ಟಲ್ಲಿ ಎಷ್ಟು ನಮಗೆ ಎಕ್ಸ್ಟ್ರಾ ಸಿಗುತ್ತೆ ಅಂತಲೂ ಕೂಡ ನೋಡ್ಕೋಬೋದು. ಎಲ್ಲ ಬ್ಲೌಸ್ಗೂ ಫಾರ್ಮುಲಾ ಇದು ವರ್ಕ್ ಆಗಲ್ಲ. ಇಲ್ಲಿ ನೋಡಿ ನಮಗೆ 2/4 ಸಿಗುತ್ತೆ, ಇಲ್ಲಿ 14 ಸಿಗುತ್ತೆ. 14 ಪ್ಲಸ್ 2:15 ಅಂದರೆ ಫ್ರಂಟು ನಮಗೆ 16:15 ಸಿಗುತ್ತೆ. ಫ್ರಂಟ್ ಬಂದು ನಮಗೆ ಈ ಬ್ಲೌಸಲ್ಲಿ 16:15 ಸಿಗುತ್ತೆ. ಹಂಗಾಗಿ ಬ್ಯಾಕ್ಗಿಂತ ಫ್ರಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಡಾಟ್ ಹಿಡಿದಾಗ ಸ್ವಲ್ಪ ಮೇಲೆ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಪ್ರತಿ ಬ್ಲೌಸಲ್ಲೂ ಕೂಡ ಚೇಂಜಸ್ ಅನ್ನೋದು ಇರುತ್ತೆ. ನೋಡಿ ಇದು ಸ್ಲೀವು, ಇದನ್ನು ನಾರ್ಮಲಾಗಿ ಸ್ಲೀವ್ನ ಹೀಗೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಅವ್ರು ಕೊಟ್ಟಿರೋ ಮೆಜರ್ಮೆಂಟ್ ನೋಡಿ, ಈ ಮೆಜರ್ಮೆಂಟ್ನ ಸ್ಲೀವ್ನ ಹೀಗೆ ಇಟ್ಕೋಬೇಕು. ಯಾವಾಗಲೂ ಸ್ಲೀವ್ನ ಈ ಥರ ಇಟ್ಕೋಬೇಕು. ಇಲ್ಲಿ ಫಸ್ಟಿಗೆ ನಾವು ಸ್ಟಿಚಿಂಗಿಗೆ ಅಂತ ಯಾವುದೇ ಬ್ಲೌಸ್ ಕಟ್ ಮಾಡಿ, ನೀವು ಯಾವುದೇ ರೀತಿಯ ಕಟ್ ಮಾಡಿ ಈ ಥರ ತೊಗೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾಯಿರಿ, ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ. ಕೆಲವರು ಬ್ಯಾಕು ಫ್ರಂಟು ಕಟ್ ಮಾಡಿದ ಮೇಲೆ ಸ್ಲೀವ್ ಕಟ್ ಮಾಡ್ತಾರೆ. ನಾನು ಸ್ಲೀವ್ ಕಟ್ ಮಾಡಿಕೊಂಡು ಬ್ಯಾಕು ಫ್ರಂಟ್ನ ಕಟ್ ಮಾಡ್ತೀನಿ. ನೋಡಿ ಈ ಥರ ಇರುತ್ತೆ. ಇಲ್ಲಿಂದ ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಏನು ಪಾಯಿಂಟ್ ಇರುತ್ತೆ ನೋಡಿ ಎಡ್ಜು, ಈ ಎಡ್ಜ್ ಪಾಯಿಂಟ್ಗೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ಓಕೆ, ಇದು ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ಕೊಡಬೇಕು. ಇಲ್ಲಿಂದ ಫಸ್ಟು ಸ್ಕೇಲಲ್ಲಿ ಒಂದು ಮಾರ್ಕ್ ಹಾಕೋಬಿಡಿ. ಆಮೇಲೆ ಇಲ್ಲಿ 1:15ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ 1:15ಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಶೇಪ್ನ ಈ ಥರ ಶೇಪ್ ಮಾಡಿಕೊಂಡು ಈ ಶೇಪ್ಗೆ ಬಂದು ಕೂರಿಸ್ಕೊಳ್ಳಿ. ಆವಾಗ ಈಸಿಯಾಗಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ 1:15ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಆ ಮಾರ್ಕಿಂದ ಸ್ವಲ್ಪ ಎಸ್ ಶೇಪಲ್ಲಿ, ಇದು ನೋಡಿ ರಬ್ಬಿಂಗ್ ಆಯಿತು. ನಾನು ಉಲ್ಟಾದ್ರೆ ತೋರಿಸ್ತೀನಿ. ನೀಟಾಗಿ ಇದನ್ನು ಇಟ್ಕೊಳ್ಳಿ. ಇಲ್ಲಿಂದ 1:15ಗೆ ಮಾರ್ಕ್ ಮಾಡ್ಕೊಳ್ಳಿ. 1:15ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ಪಾಯಿಂಟು ಮತ್ತು ಇಲ್ಲಿ ನಾವೇನು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಡಾಟ್ 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 ಥರ ಈ ಥರ ಒಂದು
ಚುಕ್ಕಿ ಚುಕ್ಕಿ ಥರ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಈ ಥರ ಒಂದು ಶೇಪ್ನ ಕೊಡಿ. ನೋಡಿ, ಇಲ್ಲಿಂದ ಶೇಪ್ ಬಂದು ಕೆಳಗಡೆ ಬಂದು ಹಿಂಗೆ ಮೇಲೆ ಹೋಗಬೇಕು. ಆವಾಗ ಅದು ಎಸ್ ಟೈಪಲ್ಲಿ ಬರುತ್ತೆ. ನಮಗೆ ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ನಾನು ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂತ ಬರೆದು ತೋರಿಸಿದ್ದೀನಲ್ಲ. ಇವಾಗ ನೋಡಿ, ಈ ಶೇಪ್ ಏನಿರುತ್ತಲ್ಲ, ಈ 1.5 ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಂದನೇ ಶೇಪ್ ತೆಗಿಬೇಕು. ನೋಡ್ಕೊಳ್ಳಿ, ಒಂದೊಂದು ಸರಿ 3 ಪೋರ್ಷನ್ ಆಗಿಬಿಟ್ಟಿರುತ್ತೆ, 2 ಆಗಬೇಕಲ್ಲ. ಅದಕ್ಕೆ ಅದನ್ನು ನೋಡಿಕೊಂಡು ನಿಧಾನಕ್ಕೆ ಈ ಥರ ಬಂದು ಇಲ್ಲಿ ಡೌನ್ಗೆ ಹೋಗಿ ಮತ್ತೆ ತಿರ್ಗಾ ಇಲ್ಲಿ ಮೇಲೆ ಹೋದರೆ ನಿಮಗೆ ನೋಡಿ ಈ ಥರ ಶೇಪಲ್ಲಿ ಬರುತ್ತೆ. ಈ ಥರ ನಿಧಾನವಾಗಿ ನಾವು ಬ್ಲೌಸ್ನ ಕಟ್ಟಿಂಗ್ ಮಾಡೋದ್ರಿಂದ ಈಸಿಯಾಗಿ ಕಲ್ತ್ಕೋಬೋದು. ಫಸ್ಟ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಹೋಗಬೇಕು. ಯಾರಿಗಾದ್ರೂ ಸ್ವಲ್ಪ ಐಡಿಯಾಸ್ ಇದ್ದರೆ ಈ ಥರ ಕೆಲವು ಪಾಯಿಂಟ್ಸ್ಗಳನ್ನ ನೋಡಿಕೊಂಡು ನೀವು ಈಸಿಯಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಬೋದು. ಈ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡಾದಮೇಲೆ ಯಾವ ಥರ ಹಾಕ್ಕೋಬೇಕು ಅನ್ನೋದು ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ. ನೋಡಿ, ಬಾರ್ಡರ್ ಇದ್ದರೆ ನೋಡ್ಕೋಬೇಕು. ಇಲ್ಲಿ ದೊಡ್ಡ ಬಾರ್ಡ್ರ್ ಇದೆ, ಇಲ್ಲಿ ಚಿಕ್ಕ ಬಾರ್ಡರ್ ಇದೆ. ಕೆಲವರು ಚಿಕ್ಕ ಬಾರ್ಡ್ರು ಬೇಕಂತಾರೆ, ದೊಡ್ಡ ಬಾರ್ಡ್ರು. ಕೆಲವರು ಈ ಥರ ಬಾರ್ಡರು ಚಿಕ್ಕದು ಬೇಕಂದಾಗ ನಾವು ಅರ್ಧಕ್ಕೆ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು. ನೋಡಿ, ಪೀಸು ಚಿಕ್ಕದೇ ಇರುತ್ತೆ. ಬಾರ್ಡರ್ ಸೈಡ್ ಇರುವಾಗ ನಾವು ಜಾಯಿಂಟ್ ಕೊಡಲೇಬೇಕಾಗುತ್ತೆ. ಅದು ಕೂಡ ನೀವು ನೋಡ್ಕೋಬೇಕು. ಈ ಥರ ಡಬಲ್ ಫೋಲ್ಡಿಂಗ್ ಹಾಕ್ಕೊಳ್ಳಿ. ಈಸಿಯಾಗಿ ಈ ಥರ ಡಬಲ್ ಫೋಲ್ಡಿಂಗ್ ಹಾಕ್ಕೊಳ್ಳಿ. ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡು ನಾವೇನು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ, ನೋಡಿ ಈ ಥರ ಹಾಕ್ಕೊಳ್ಳಿ. ಇದು ನಾನು ನಿಮಗೆ ತೋರಿಸ್ತಾ ಇರೋದು ಪೀಸ್ನ ಹೇಗೆ ಹಾಕ್ಕೊಳ್ಳೋದು ಅಂತ. ಇಲ್ಲೆಲ್ಲ ಪೀಸ್ ಕಟ್ಕೋಬೇಕು. ಇಲ್ಲಿ ಅರ್ಧ ಇಂಚನ್ನ ಬಿಡಬೇಕು ಕಂಪಲ್ಸರಿ, ಯಾಕಂದರೆ ಒಂದು ಕಡೆ ನಾವು ಶೇಪ್ ತೆಗ್ದಿರ್ತೀವಲ್ಲ ಅದಕ್ಕೋಸ್ಕರ. ಆಮೇಲೆ ಇದೆರಡೂ ಸೆಂಟರ್ ಮಾಡಿಕೊಂಡು ಇಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಇಲ್ಲಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟು ಈ ಥರ ಬ್ಯಾಕ್ ತೊಗೋಬೇಕು. ಉಲ್ಟಾ ಸೀದಾ ನಿಮಗೆ ನೋಡ್ಕೋಬೇಕು. ಉಲ್ಟಾ ಸೀದಾ ಕೆಲವು ಬಟ್ಟೆಲಿ ಗೊತ್ತಾಗಲಿಲ್ಲ ಅಂದರೆ ನೀವು ಸೀದಾಗೆ ಈ ಥರ ಒಂದೊಂದು ಮಾರ್ಕ್ನ ಮಾಡ್ಕೋಬೇಕು. ಓಕೆ, ಈಗ ಈ ಥರ ಬ್ಯಾಕ್ನ ಹಾಕ್ಕೊಳ್ಳಿ. ಬ್ಯಾಕ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಸ್ಟ್ರೇಟಾಗಿ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ನ ಈ ಥರ ಹಾಕ್ಕೊಳ್ಳಿ. ಬ್ಯಾಕ್ ಹಾಕ್ಕೊಂಡು ಅರ್ಧ ಇಂಚು ಎಲ್ಲ ಕಡೆ ಬಿಡೋ ಥರ, ಅಥವಾ 1 ಇಂಚು ಜಾಸ್ತಿ ಫ್ಯಾಬ್ರಿಕ್ ಇದೆ ಅಂದರೆ ಈ ಥರ ಶೇಪ್ನ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ಇಲ್ಲೂ ಅರ್ಧ ಇಂಚನ್ನ ಬಿಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ಲೈನಿಂಗಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀವಿ ಅಂತ ಅಂದರೆ ಮೇಯ್ನ್ ಇದು ಫ್ಯಾಬ್ರಿಕ್ನ ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು. ನೆಕ್ಸ್ಟ್ ಬಂದು ಈ ಥರ ಪೀಸ್ ಇರುತ್ತೆ ನೋಡಿ, ಕಟ್ಟೋದು ಬೇಕಾ ಅಂತ ನೋಡ್ಕೋಬೇಕು. ಕಟ್ಟೋದು ಬೇಕಾದರೆ ಕ್ರಾಸಲ್ಲಿ ನಾವು ಡೋರಿ ಮಾಡ್ಕೋಬೇಕಾಗುತ್ತೆ. ಡೋರಿ ಮೇಯ್ನ್ ಅಂದರೆ ಡೋರಿ ಬೇಕು ಅಂದವರೆಗೆ ಈ ಥರ ಡಬಲ್ ಫೋಲ್ಡಿಂಗ್ ಹಾಕ್ಕೊಳ್ಳಿ. ಎರಡೂ ಸಮವಾಗಿ ಹಾಕ್ಕೊಳ್ಳಿ. ಈ ಥರ ಸಮವಾಗಿ ಹಾಕ್ಕೊಳ್ಳಿ. ನೋಡಿ, ಇದು ಕ್ರಾಸ್ ಇದೆ, ಅದಕ್ಕೆ ಸ್ವಲ್ಪ ಕ್ರಾಸ್ ಇರೋದನ್ನ ನೋಡಿ, ಇಲ್ಲಿ ಕ್ರಾಸ್ ಇರೋದ್ರ ನಾನು ಈ ಕಡೆ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಇದನ್ನು ಸ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೇಟ್ ಮಾಡ್ಕೊಂಡು ಇದು ಇನ್ನೂ ಒಂದು ಪಾಯಿಂಟ್ ಏನಂದರೆ, ಈ ಕಡೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಕೂಡ ಈ ಕಡೆನೂ ಮಾರ್ಕ್ ಬರಬೇಕು. ಆಮೇಲೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನಮಗೆ ಎಷ್ಟು ಫ್ಯಾಬ್ರಿಕ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಕೆಳಗಡೆ ಮತ್ತು ಮೇಲೆ ಎರಡೂ ಕಡೆ ನೋಡ್ಕೊಳ್ಳಿ. ಇದು ಕಟ್ಟೋದೇನು ಬೇಡ ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ಅರ್ಧ ಇಂಚನ್ನ ಬಿಟ್ಕೊಂಡು ನಾವು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೇನು ಬರುತ್ತೆ, ಇದು ಬೆಲ್ಟ್ಗೆ, ಕ್ರಾಸ್ ಬೆಲ್ಟ್ಗೆ, ಇದಕ್ಕೆಲ್ಲ ಆಗುತ್ತೆ. ಇವಾಗ ಫ್ಯಾಬ್ರಿಕ್ನ ಹೇಗೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.